ರಾಯಚೂರು ಜಿಲ್ಲೆ ಸಿರವಾರು ತಾಲೂಕಿನ ವಕ್ರಾಣಿ ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. ಹೌದು, ಯುವತಿಯೊಬ್ಬಳು ಬಯಲು ಶೌಚಾಲಯಕ್ಕೆ ತೆರಳಿದ್ದಾಗ ಬಹಳ ಹೊತ್ತಾದರೂ ಕೂಡ ಮನೆಗೆ ಬಾರದ ಕಾರಣ ಕುಟುಂಬಸ್ಥರಲ್ಲಿ ಆತಂಕ ಉಂಟಾಗಿತ್ತು. ಅದಾದ ಬಳಿಕ ಗ್ರಾಮದ ಸುತ್ತಮುತ್ತಲೂ ಹುಡುಕಾಟ ನಡೆಸಿದ್ರು, ಸಂಬಂಧಿಕರಿಗೆ ಕರೆ ಮಾಡಿದರೂ ಕೂಡ ಯುವತಿ ಮಾತ್ರ ಪತ್ತೆ ಆಗಿರಲಿಲ್ಲ. ಆದರೆ ಮರುದಿನ ಬೆಳಗ್ಗೆ ಗ್ರಾಮದ ಬಾವಿಯಲ್ಲಿ ಯುವತಿಯ ಮೃತದೇಹ ಪತ್ತೆಯಾಗಿದ್ದು, ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಶಂಕೆ ಕೂಡ ವ್ಯಕ್ತವಾಗಿದೆ. ಮತ್ತೆ ಮಧ್ಯಾಹ್ನ ವಾಶ್ರೂಮ್ ಅಂತೂ ಹೋದ 6 o'clock ಹೊರಗಡೆ ಹೋದ ನಿನ್ನೆ ಬಾತ್ರೂಮ್ ಹೋದ್ಮೇಲೆ ಸರ್ 6 ಗಂಟೆ ಹೋದ್ಮೇಲೆ ಸರ್ ಮೊದಲಿಂದ ಯಾರನ್ನ ಅವ್ರಿಗೆ ಕಾಯ್ತಿರುತ್ತೆ ಸರ್. ಯಾರು ಕಣ್ಣಿಟ್ಟಾರ ಸರ್, ಕಣ್ಣಿಟ್ಟಿ ಕಷಿ ಇದೆಲ್ಲ ಪ್ಲಾನಿಂಗ್ ಮಾಡಿ ಕಷಿ ಅವ್ರಿಗೆ ಕ್ಯಾಚ್ ಮಾಡ್ಯಾರ ಸರ್. ಪ್ಲಾನಿಂಗ್ ಮಾಡಿ ಕಷಿ ಈ ಟೈಮ್ಗೆ ವಾಶ್ರೂಮ್ ಬರ್ತಾ ಕಾಯ್ತಂತಿದ್ದ ಸರ್. ಕಾಯ್ತಂತಿದ್ದ ಕಷಿ ಅವ್ರಿಗೆ ಹಿಡ್ಕೊಂಡು 4 ಕಲ್ತನೆ ಮಾಡ್ಯಾರ ಸರ್. ಯಾರು ಸಪೋರ್ಟಿಂಗ್ ತಂಗಂತೆ ಮಾಡ್ಯಾರ ಸರ್ ನನಗೆ ಅನ್ಸುತ್ತೆ ಸರ್. ಈಗ ಮಾಡಿದಕ್ಕೋಸ್ಕರನೇ ಅವ್ರಿಗೆ ಜೀವಿತನೇ ಶಿಕ್ಷೆ ಆಗುತ್ತೆ. ನೋಡಿ ಸರ್, ನಮ್ಮ ಮಗನ ಯಾವ ಒಂದು ಹೆಣ್ಣಿದ್ರೆ ಸರ್, ಒಂದು ಗಂಡು ಬಂದು ನಿಂತರೆ ಒಂಟೆ ನಿಂತರೆ ಭಯ ಬಿಟ್ಟ ಸರ್. ಇನ್ನೊಬ್ರು ಮತ್ತೆ ಕತ್ಲಲ್ಲಿ ಬಂದು ನಿಂತರೆ ಭಯ ಬೀಳಬಹುದಲ್ಲ ಸರ್. ಅವ್ರಿಗೆ ಭಯ ಬಿಟ್ಟು ಅಲ್ಲೇ ಸರ್ ಅವ್ರಿಗೆ. ಪೊಲೀಸರಿಗೆ ಮಾಹಿತಿ ತಿಳಿದಿದ್ದಂತೆ ಸ್ಥಳಕ್ಕೆ ಸಿರವಾರು ತಹಶೀಲ್ದಾರ್ ಅಶೋಕ್ ಪವಾರ್, ಡಿವೈಎಸ್ಪಿ ಚಂದ್ರಶೇಖರ್ ನಾಯಕ್, ಸಿಪಿಐ ಶಶಿಕಾಂತ್ ಎಂ ಸೇರಿ ಪಿಎಸ್ಐ ಚಂದ್ರಶೇಖರಯ್ಯ ಹಿರೇಮಠ್ ಸೇರಿ ಡಿಸಿ ಮತ್ತು ಅನೇಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಳಿಸಿಬಿಟ್ಟು ಅದನ್ನು ಇಮಿಡಿಯೇಟ್ಲಿ ತರಿಸ್ಕೊಂಡು ಸೊ ದಟ್ ಪೊಲೀಸ್ ಎನ್ಕ್ವೈರಿಗೆ ಕೂಡ ಅದು ಅನುಕೂಲ ಆಗ್ತದೆ. ಜನರಲಿ ಸ್ವಲ್ಪ ಟೈಮ್ ಆಗ್ತದೆ, ಬಟ್ ನಾವು ಬಳ್ಳಾರಿಯಲ್ಲಿ ಕೋಆರ್ಡಿನೇಟ್ ಯುವತಿ ಮೇಲೆ ಅತ್ಯಾಚಾರ ನಡೆಸಿ ಕೊಲೆ ಮಾಡಿದ ಘಟನೆಯನ್ನ ಜಿಲ್ಲಾಡಳಿತ ಗಂಭೀರವಾಗಿ ಪರಿಗಣಿಸಿದೆ. ಜಿಲ್ಲಾಧಿಕಾರಿ ಪವಿತಾ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಂತುಕೊಂಡ್ರೆ ನಮಗೆ ಎಲ್ಲರಿಗೂ 10 ಕೆಲಸಗಳು ಮಾಡಬೇಕಾಗ್ತದೆ ಅಲ್ವಾ, ಇದರ ಸಲುವಾಗಿನೂ ಕೂಡ ಸೊ ಎಲ್ಲರೂ ಒಂದೇ ಕಡೆ ಒಂದೇ ಇದರಲ್ಲಿ ನಿಂತುಕೊಂಡ್ರೆ ಕೆಲಸ ಆಗೋದಿಲ್ಲ. ನಾನು ಅಂದರೆ ನನ್ನ ತಹಶೀಲ್ದಾರು ನನ್ನ ಪರವಾಗಿ ಅವರು ಕೂಡ ಬರ್ತಾರೆ, ಬೆಳಗ್ಗೆಯಿಂದ ಫೀಲ್ಡಲ್ಲಿ ಇದ್ದಾರೆ. ನಾನು ಒಂದು 5 ನಿಮಿಷಕ್ಕೆ ಒಮ್ಮೆ SP ಅವರ ಹತ್ರ ಇವ್ರ ಹತ್ರ ಏನು ನಡೀತಾ ಇದೆ ಅಂತ ಇಲ್ಲೂ ತಿಳ್ಕೊಂಡಿದ್ದೀನಿ. ಹಾಸ್ಪಿಟ್ಲಲ್ಲಿ ಕೋಆರ್ಡಿನೇಟ್ ಮಾಡ್ಕೊಂಡಿದ್ದೀವಿ. ಸೊ ನಾವು ಎಲ್ಲರೂ ಒಗ್ಗಟ್ಟಾಗಿ ಮಾತಾಡಿಕೊಂಡು ಏನೇನಾಗಬೇಕಾಗ್ತದೆ ಇಲ್ಲಿ ಗ್ರಾಮದಲ್ಲಿ, ಹಾಸ್ಪಿಟ್ಲಲ್ಲಿ ಮುಂದೆ ಏನಾಗಬೇಕಾಗ್ತದೆ ಇದೆಲ್ಲದನ್ನು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಈ ಥರ ಒಂದು ಘಟನೆ ಆಗಬಾರದಿತ್ತು, ಆಗಿದೆ. ಈಗ ಬರ್ತಾ ಇದ್ದಾಳೆ. ಈಗ ಮುಂದೆ ಈ ರೀತಿ ಆಗದಂತೆಯೇ ನೋಡ್ಕೊಳ್ಳೋಣ. ಎಲ್ಲರೂ ನಮಗೆ ಸಹಕಾರ ಮಾಡಬೇಕಾಗ್ತದೆ. ನಾವು ಕೂಡ ಇಲ್ಲೇ ಇನ್ನೂ ಮುಂದೆ ಎಷ್ಟು ದಿವಸ ಇಲ್ಲಿ ಸಿಚುವೇಶನ್ ನಾರ್ಮಲ್ ಆಗ್ತದೆ ಅದನ್ನು ಮಾಡುತ್ತೇವೆ. ಯಾರು ಸಂಬಂಧಪಟ್ಟವರಿದ್ದಾರೆ ಅವರು ಅಷ್ಟು ಜನರನ್ನು ಕೋರ್ಟಲ್ಲಿ ನಿಲ್ಲಿಸಲಿಕ್ಕೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ತೀವಿ. ಯಾರು ಕೂಡ ಒಂದು ಹೆಜ್ಜೆ ಕೂಡ ಹಿಂಜರಿ. ಇದರಿಂದ ದಲಿತ ಮುಖಂಡರು ಜೊತೆಗೆ ಮಾತನಾಡಿ ಈಗಾಗಲೇ ಆರೋಪಿಗಳ ಬಂಧನಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಕುಟುಂಬಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೂಡ ಜಿಲ್ಲಾಡಳಿತ ನೀಡಲಿದೆ. ಸಮಗ್ರವಾಗಿ ತನಿಖೆಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳು ಕೂಡ ಸ್ಪಷ್ಟನೆಯನ್ನ ಮತ್ತೊಮ್ಮೆ ನೀಡಿದ್ದಾರೆ.